ಇವಾಗ ನಾವಿದ್ದೀವಿ ಏರ್ಪೋರ್ಟಲ್ಲಿ. ಯಾಕಿದ್ದೀರಾ? ಸೊ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಏರ್ಪೋರ್ಟಲ್ಲಿ ಏರೋಪ್ಲೇನಲ್ಲಿ ಕ್ಯಾಬಿನಲ್ಲಿ ನಮ್ಮ ಹೆಲ್ಮೆಟ್ ಬಿಡ್ತಾರ ಅಂತ. ಸೊ ಬಿಡ್ತಾರೆ. ಸೊ ಇಲ್ಲಿ ನೋಡಿ ಹೆಲ್ಮೆಟ್ ಎಲ್ಲ ಕ್ಯಾರಿ ಮಾಡ್ತಾ ಇದ್ದೀವಿ. ಲ್ಯಾಕ್ಸರ್ SMK DC ವರ್ಷನ್ ಕಣ. ಇಲ್ಲಿ ನಂದು ಎಲ್ಲಷ್ಟು ಇಲ್ಲಿ ಇದ್ರಲ್ಲಿ ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಯು ಕ್ಯಾನ್ ಕ್ಯಾರಿ ಯುವರ್ ಹೆಲ್ಮೆಟ್ಸ್. ಕಸ್ಟಮರ್ ಕೇರ್ ಅವ್ರು ಕಾಲ್ ಮಾಡಿದ್ರೆ ಹೇಳ್ತಾರೆ ಕ್ಯಾರಿ ಮಾಡೋದು. ಹೇಳಪ್ಪ, ನಾವು ಹೋಗ್ತಾ ಇರೋದು ಇಂಡಿಗೋ ಫ್ಲೈಟಲ್ಲಿ. ಬಟ್ ಇಲ್ಲಿ ಬಿಡ್ತಿದ್ದಾರೆ. ಬಟ್ ಕಸ್ಟಮರ್ ಕೇರ್ಗೆಲ್ಲ ಫೋನ್ ಮಾಡಿದಾಗ ಅದು ಎಷ್ಟು ಲೆಂತ್ ಇದೆ, ಅದಿದೆ, ಇದಿದೆ ಅಂತೆಲ್ಲ ಕೇಳ್ಬಿಟ್ಟು ಬಿಡಲ್ಲ ಅಂತಾರೆ. ಬಟ್ ಆರಾಮಾಗಿ ನೀವು ಬರ್ಬೋದು, ಇಲ್ಲಿ ಬಿಡ್ತಿದ್ದಾರೆ. ಸೊ ಏನು ಟೆನ್ಷನ್ ಇಲ್ಲ. ಸೊ ಯು ಕ್ಯಾನ್ ಕ್ಯಾರಿ ಯುವರ್ ಹೆಲ್ಮೆಟ್ಸ್. ಬೈಕ್ನ ಶಿಫ್ಟ್ ಮಾಡಿ ಆರಾಮಾಗಿ ಬರ್ಬೋದು. ಟೈಮ್ ಬಂದು 6:25 ಆಗಿದೆ. ಸೊ 7 ಗಂಟೆಗೆ ಚೆಕ್-ಇನ್. 7 ಗಂಟೆ ಇಲ್ಲ, ಇನ್ನೂ ಬೇಗನೆ ಹೋಣ. ಇವರೇ ಹೊಸ ಬ್ಲಾಗರ್ ಅಂತ ಇಲ್ಲಿದ್ದಾರೆ ನೋಡಿ, ಹೊಸ ಬ್ಲಾಗರ್. ನಾವು ಯಾವ ಲೆವೆಲ್ ಸ್ವಸ್ಥ ವ್ಯವಹಾರ ಮಾಡ್ತಾವೆ ನೋಡಿ. ಅಲ್ಲಿ ನೋಡಿ ಸ್ಟಾರ್ ಬಾಕ್ಸಲ್ಲಿ ಹೋಗಿ ಕಾಫಿ ಕುಡಿರೋ ಅಂತಂದ್ರೆ ಇಲ್ಲಿ ನೀರು ಕುಡ್ಕೊಂಡು ಜೀವನ ಮಾಡ್ತಾರೆ. ನೀರು ಕುಡಿಯೋದು ಹೆಂಗೆ ನೋಡಿ ಎಲ್ಲ ಇದು ಬ್ಯಾಡ್ಜ್ ಹಾಕೊಂಡಿದ್ದೀವಿ. ಇಲ್ಲಿ ನೋಡಿ ರಕ್ಷಿತ್ ಅವ್ರದ್ದು ಕ್ಯಾಪ್ಟನ್ ಸಿಲ್ವರ್. ಇಲ್ಲ, ಅದು ಆಫೀಸಲ್ಲಿ ಕೊಟ್ಟಿದ್ದು, ಕಲೆಕ್ಟ್ ಮಾಡಿ ಇಸ್ಕೊಂಡ್ ಬಂದಿರೋದಿಲ್ಲ. ಹಾಯ್ ಮಿಸ್ಟರ್ ಲೋಕೇಶ್ ಹೆಬ್ಬುಲಿ. ನೋಡಿ ಕೇತನ್ ನಮ್ಮ ಕ್ಯಾಪ್ಟನ್. ಇಲ್ಲಿ ನೋಡಿ ನಮ್ಮ ಹೆಲ್ಮೆಟ್ಸ್. ಸೊ ಇಟ್ಸ್ ಕ್ಲಿಯರ್. ಯು ಕ್ಯಾನ್ ಕ್ಯಾರಿ ಯುವರ್ ಹೆಲ್ಮೆಟ್ಸ್ ಇನ್ ಫ್ಲೈಟ್. ಸೊ ಇವಾಗ ಬಸ್ ಹತ್ತಿದ್ದೀವಿ. ಸೊ ಇಲ್ಲಿಂದ ಒಂದು 2 ಮಿನಿಟ್ಸ್ ಆಗ್ಬೋದು ಅನ್ಸುತ್ತೆ. ಸೊ ಎಲ್ಲ ಏನೇನು ಮಾಡ್ತದೆ. ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸಿ ಎಲ್ಲ ಬಂದಿದ್ದಾಯಿತು. ಸೊ ಇವಾಗ ಫ್ಲೈಟ್ ಹತ್ತಿ ನೆಕ್ಸ್ಟ್ ಡೆಲ್ಲಿನೇ. ಇವಾಗ ಜಸ್ಟು ಡೆಲ್ಲಿಗೆ ರೀಚ್ ಆದೋ. ಬಿಸಿಲು ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ ಡೆಲ್ಲಿಲಿ. ಬೆಂಗಳೂರಲ್ಲಿ ಒಳ್ಳೆ ಮಳೆ ಚಳಿ ಆರಾಮಾಗಿತ್ತು, ಫ್ಲೈಟಲ್ಲಿ ಫುಲ್ AC. ಈಗ ಬಿಸಿಲು ಆಲ್ಮೋಸ್ಟ್ ಮನಾಲಿವರೆಗೂ ಹೋಗೋವರೆಗೂ ಫುಲ್ ಅವಳಿನೇ. ಏ ಭಯ್ಯ ಬಹುತ್ ಪ್ರಾಬ್ಲಮ್ ಹೇ, ಕೌಂಟ್ರ್ ಮೇ ಟಿಕೆಟ್ ತಗೋ. ನಾನು ಇಲ್ಲಿಂದ ಲಡಾಖಲ್ಲಿ ಹೋಗೋಷ್ಟಲ್ಲಿ ಹಿಂದಿ ಕಲಿಬೇಕು. ಹಿಂದಿ ಕಳಿಸ್ರೆ ಎಲ್ಲರೂ ನನಗೆ. लोकी तुम टीच करते हो तुम मेरा? हाँ ठीक है. तुम टीम नई दिक्कत मैं हूँ ना. हाँ अष्टे. हमारा कैप्टन इधर है. मेरा कैप्टन फ्रेंड हो गया. मैं बैग फॉलो करता. उसको हिंदी मालूम नहीं है. हाँ बट कैप्टन. हाँ अष्टे. ಇಲ್ಲಿ ನೋಡಿ ಬೆಂಗಳೂರೇ ಕ್ರೇಜಿ ನಮ್ಮ ಬೆಂಗಳೂರು. ಸೊ ಇಲ್ಲಿ ನೋಡಿ ಜಸ್ಟ್ ಡೆಲ್ಲಿಲಿ ಒಂದು ಸ್ಕ್ಯಾನರ್ ಥರ ಕೊಟ್ಟಿದ್ದಾರೆ ಅಷ್ಟೇ, ಸ್ಲಿಪ್ಪು. ನಮಗೆ ಕಾಯಿನ್ ಕೊಡ್ತಾರೆ. ಗೋಯಿಂಗ್ ಇನ್ಸೈಡ್ ಮೆಟ್ರೋ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್. टिकट में मेरा नहीं है भैया. तुम मेरा टिकट तुम पास करता, तुम वापस पास करता. तुम्हारा टिकट मेरा पास है भैया. तुमको चाहिए? ಬಿಡ ಆಯ್ತು, ಹೋಗ್ತಾರೆ ಬಿಡ. ಟೆನ್ಷನ್ ಮಾಡಬೇಡ. ನೀಟಾಗಿ ನಿಲ್ಸೋರು. ಒಂದು BMW ನೋಡ್ರಿ ಆರಾಮಾಗಿ ತಂದಂಗೆ ಕಾಣಿಸ್ತಾರೆ. BMW ಓಕೆ ಅನಿಸ್ತಾ ಇದೆ, ಏನೂ ಆಗಿಲ್ಲ. ಓಕೆ ಕರಿಷ್ಮಾ ಭಯ್ಯ ಹೆಂಗಿದೆ ಭಯ್ಯ? ಓ ಮಚ್ಚ ನೀಟಾಗಿ ತಂದವ್ರು ಬಿಡು. ತಂದವ್ರ ಇದೇನು ಮೊದಲೇ ಆಗಿತ್ತಲ್ಲ? ಅದೊಂದು ಮೊದಲೇ ಆಗಿತ್ತು.
ಲಗೇಜ್ ಇದು भैया वो लगेज दो लगेज था ಲಗೇಜ್ हाँ मग ನಂದು ಹೆಲ್ಮೆಟ್ ಹೋಗೇನೆ ಫಿಕ್ಸು ಎರಡು ಏಳು ಅಂತ ಇದೆ ನೋಡ, ಇಲ್ಲಿದೆ ನೋಡ. ಏಳು ಅದೇ भैया इधर एक पेट्रोल नहीं दे रहे हैं ना, वो आपको ही पूछने के लिए हमने ಇದ್ರೆ ಒಂದು ಸ್ವಲ್ಪ ಕೇಳ, ಅದು ಅರ್ಧ ಕೊಡಕ್ಕೆ ಹೇಳು. ಪೆಟ್ರೋಲು ಅಲ್ಲಿ ಇದರಲ್ಲಿ ಪೆಟ್ರೋಲ್ ಸ್ಟೇಷನಲ್ಲಿ ಕೊಡಲ್ವಂತೆ ಲೂಸು. ಸೊ ಪೆಟ್ರೋಲು ಇಲ್ಲೇ ಯಾರ ಹತ್ರ ಈಸ್ಕೋಬೇಕು, ಇಲ್ಲ ಗಾಡಿನೇ ತೊಗೊಂಡೋಗಿ ಹಾಕ್ಸ್ಕೋಬೇಕು. ತಳ್ಕೊಂಡಂತೂ ಎತ್ಕೊಂಡೋಗಿ ಹಾಕ್ಸ್ಕೊಂಡು ಬರೋಕ್ಕಾಗಲ್ಲ. ಈಗಲೇ ಬಟ್ ಗಾಡಿ ಇಲ್ಲಿ ನೋಡಿದ್ರೆ ಮೇಲ್ಗಡೆಯಿಂದ ಎಲ್ಲ ಫುಲ್ ಸೇಫ್ ಆಗಿದೆ, ನೀಟಾಗಿ ನಿಲ್ಸ್ಕೊಂಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಬುಲೆಟು, ಇದು ಡ್ಯೂಕು, ಅದು BMW, ಇದು 220, ಇದು ಹೆಲ್ಮೆಟ್ ಕೆಳಗಡೆ ಮೇಲ್ಗಡೆ ಮೇರಾ ಭಯ ನೆನಪಿಲ್ವಾ? ನೆನಪಿಲ್ಲ ಭಯ. ಬಟ್ ಇದರಲ್ಲಿ ದೊಡ್ಡ ಲಗೇಜಲ್ಲಂತೂ ಇಲ್ಲ, ದೊಡ್ಡ ಬ್ಯಾಗ್ ಯಾವ್ದು ಚಿಕ್ಕ ಬ್ಯಾಗಲ್ಲಿ ಇದೆ. ಓಕೆ ಹಂಗಂದ್ರೆ ಇದು ಭಯ ಓಪನ್ उसको ओपन करो. ಅದು ಬೈಕ್ದು ಅಲ್ಲ. ಡೆಲ್ಲಿ ಗೋಡನಲ್ಲಿ ಇದ್ದೀವಿ ಇವಾಗ. ಒಂದೊಂದು ಅಂಗಡಿ ಪ್ಯಾಕಿಂಗ್ ಎಲ್ಲ ತಪ್ಪಿಸಿ ಪೆಟ್ರೋಲು ಈಚೆಯಿಂದ ತಂದು ಇಲ್ಲಿ ಪೆಟ್ರೋಲ್ ಎಲ್ಲ ಫಿಲ್ ಮಾಡಿ ಗಾಡಿಗಳು ಒಂದೊಂದು ಲೈನ್ ಅಪ್ ಮಾಡ್ತಾ ಇದ್ದೀವಿ. ಓಕೆ, ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಜೈ ಆಂಜನೇಯ, ಜೈ ರಾಮಲು. ಅಷ್ಟೇ. ಓಲ್ಡ್ ಈಸ್ ಗೋಲ್ಡ್ ಗುರು. ಯಾರು ರೈಡಿಂಗ್ ಗೇರ್ಸ್ ಅಂತ ಏನು ಹಾಕೊಂಡಿಲ್ಲ, ಯಾಕಂದರೆ ಹೆವಿ ಶೆಕೆ. ಈ ಶೆಕೆಯಲ್ಲಿ ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡು ಓಡಿಸ್ತೀವಿ, ಅದೆಲ್ಲ ತುಂಬ ಕಷ್ಟ. ಪೆಟ್ರೋಲ್ ಹಾಕಿಸಿ ಇವಾಗ ಚಂಡೀಗಢ್ಗೆ ಹೊಟ್ಟಿದ್ದೀವಿ. ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಹೆವಿ ಸೈಕ್ ಆಗೋಗಿದೆ. ಪೆಟ್ರೋಲ್ ಫುಲ್ ಹಾಕಿಸ್ಕೊಬೇಕು, ಅದು ಬೇರೆ ಒಂದು ಕೆಲಸ ಇದೆ ಪೆಟ್ರೋಲ್ದು. ಇಲ್ಲಿ ನೋಡಿ, ಅವರೆಲ್ಲ ಹಿಂದೆ ಅವರೇ ಫುಲ್ಲು. ಇಲ್ಲ, ½ ಲೀಟ್ರ್ 150 ರೂಪಾಯಿ ಕೊಟ್ಟು 1 ಲೀಟ್ರ್ ಹಾಕ್ಸ್ಕೊಂಡು. ಸೊ ನೋಡಬೇಕು, ನೆಕ್ಸ್ಟು ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಡೈರೆಕ್ಟ್ ಚಂಡೀಗಢ್ಗೆ ಹೊಡೆಯೋಣ ಅಂತ ಇರೋದು ಪ್ಲ್ಯಾನು. ಲೆಟ್ಸ್ ಸಿ ಅಷ್ಟೇ. ಅಯ್ಯೋ, ಈ ಶೆಕೆಗೆ ವಾಂತಿ ಬರೋಂಗೆ ಐತೈತ್ಲಿ. ಸೊ ಇವಾಗ ಪೆಟ್ರೋಲ್ ಬ್ಯಾಂಕಿಗೆ ಬಂದಿದ್ದು. ಇಲ್ಲಿ ಪೆಟ್ರೋಲ್ ಹಾಕ್ಸಿದ್ದು, ಅಲ್ಲಿ ½ ಲೀಟ್ರ್ ಅಷ್ಟೇ ಹಾಕ್ಸೋಕ್ಕಾಗಿದ್ದು. ಅಲ್ಲಿಂದ ಇಲ್ಲಿ 2 ಕಿಲೋಮೀಟ್ರ್ ಇದೆ ಇಲ್ಲಿ ಹಾಕ್ಸೋಕ್ಕೆ. ಇಲ್ಲಿಗೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ತಿರ್ಗಾ ವಾಪಸ್ ಅದೇ ದಾರಿಲಿ ಹೋಗಬೇಕು. ಹೆವಿ ಟ್ರಾಫಿಕ್ಕು. ಅಯ್ಯೋ, ಡೆಲ್ಲಿ ಸವಾಸ ಬೇಡ ಗುರು. ಇನ್ಮೇಲೆ ಏನು ಮಾಡಬೇಕು ಅಂದರೆ, ನಾನು ಕೇಳಿದ್ರೆ ಚಂಡೀಗಢ್ಗೆ ಶಿಫ್ಟ್ ಮಾಡಬೇಕು ಅನಿಸ್ಬಿಡುತ್ತೆ. ಇದು ಸುಮ್ಮನೆ ಅವಳಿ ಕೆಲಸ. ಡೆಲ್ಲಿಯಿಂದ ಚಂಡೀಗಢ್ಗೆ ಹೊಡಿಯೋದು, ತಿರ್ಗಾ ಒಂದಿನ ವೇಸ್ಟು. ಅದ್ರ ಬದಲು ಫ್ಲೈಟ್ನ ಚಂಡೀಗಢ್ಗೆ ಬುಕ್ ಮಾಡ್ಕೊಂಡು ಚಂಡೀಗಢ್ಗೆ ಹೋಗ್ಬೋದು. ಬಟ್ ನಾವು ಏನಕ್ಕೆ ಮಾಡಿದ್ದು ಅಂದರೆ, ಡೆಲ್ಲಿಗೆ ಡೈಲಿ ಟ್ರೈನ್ ಇದೆ, ಬಟ್ ಚಂಡೀಗಢ್ಗೆ ಡೈಲಿ ಇಲ್ಲ. ಸುಮ್ಮನೆ ರಿಸ್ಕ್ ತಗೊಳ್ಳೋಕೆ ಬೇಡ ಅಂದ್ಕೊಂಡು ಈ ಥರ ಮಾಡಿದ್ದು. ನೋಡಿದ್ರೆ ಇಲ್ಲಿ ಈ ಥರ ಮಕ್ಕರ್ ಸೀನ್ಸ್ ಆಗ್ತಾಯಿದೆ. ನೋಡೋಣ, ಲೆಟ್ಸ್ ಸಿ ಅಷ್ಟೇ, ಹೇಗಾಗುತ್ತೆ ನೋಡೋಣ. ಹೇಳಪ್ಪ, ಮೈನಿಂಗ್ ಮಾಡ್ದಂಗೆ ಕಸನ ಹಾಕೋರಲ್ಲ ಇದನ್ನ ಡೆಲ್ಲಿಲಿ. ಅದು ಏನೋ ಪೊಲ್ಯೂಷನ್, ಇಲ್ಲಿ ವಾಸನೆ ಬೇರೆ. ಹೋಲಿ ಫಕ್. ಇಲ್ಲೇ ಊಟಕ್ಕೆ ನಿಲ್ಲಿಸಿದ್ದು. ಇದು ಯಾವುದೋ ತಂದೂರಿ ಬೈಟ್ಸ್ ಅಂತ. ಡೆಲ್ಲಿಯಿಂದ ಒಂದು ಸಿಟಿಯಿಂದ ಆಲ್ಮೋಸ್ಟ್ ಒಂದು 13 ಕಿಲೋಮೀಟರ್ನ ಈಚೆ. ಹೆಬ್ಬುಲಿ ನೋಡ್ರ ಹೆಂಗೋಯ್ದವ್ರು. ಹೆಬ್ಬುಲಿ ಬಂದಿದೆ.